19ನೇ ಪ್ರಶ್ನೆ, ದೊಂಬಿ ಸ್ವರೂಪಗಳನ್ನು ಅಥವಾ ಲಕ್ಷಣಗಳನ್ನು ತಿಳಿಸಿ. ಅನಿಯಂತ್ರಿತ ದೊಂಬಿಗಳು ವಿನಾಶಕ್ಕೆ ಕಾರಣವಾಗಬಹುದು ಹೇಗೆ ಅಂತ ಕೇಳ್ತಿದ್ದಾರೆ. ಸೊ ಇವಾಗ ನಾನು ಆವಾಗ್ಲೇ ಹೇಳಿದೆ, ಜನಮಂದೆ ಸೇರಿದಾಗ ಒಂದು ಭಾವನೆಗಳ ವಿನಿಮಯ ಆಗತ್ತೆ ಅಥವಾ ಸ್ಫೋಟಗೊಳ್ಳುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಅದೇ ಹಿಂಸಾತ್ಮಕ ಅಥವಾ ವಿನಾಶಾತ್ಮಕ ಸ್ವರೂಪದ ಜನಮಂದೆಯ ವರ್ತನೆ. ಸೊ ಅದೇ ಒಂದು ಯಾವುದೋ ಒಂದು ಗಲಾಟೆ ಸ್ಟಾರ್ಟ್ ಆದ್ರೆ ಅದೇ ಗಲಾಟೆ ಹರಡ್ಕೊಂಡ್ಬಿಡುತ್ತೆ. ಓಕೆನಾ. ಸೊ ಈ ರೀತಿಯ ಹಿಂಸಾತ್ಮಕ ಮತ್ತು ವಿನಾಶಾತ್ಮಕ ಸ್ವರೂಪದ ಜನರ ವರ್ತನೆಯನ್ನ ದೊಂಬಿ ಅಥವಾ ಗಲಭೆ ಎಂದು ಕರೀತಾರೆ. ಓಕೆ. ಈ ದೊಂಬಿ ಗಲಭೆ ಎಂಬುದು ಜನಮಂದನೆ ವರ್ತನೆಯ ಮತ್ತೊಂದು ಮಾದರಿ. ಜನಮಂದೆಯಲ್ಲಿ ಕಾಣುವಷ್ಟು ಕನಿಷ್ಠ ಮಟ್ಟದ ಉದ್ದೇಶ ಏಕತೆ ದೊಂಬಿಯಲ್ಲಿ ಇರುವುದಿಲ್ಲ. ಅಂದ್ರೆ ಇವಾಗ ಒಂದು ಪ್ರೋಗ್ರಾಮ್ಗೆ ಜನ ಸೇರಿದ್ದಾರೆ ಅಂತಂದ್ರೆ ಅಲ್ಲಿ ಒಂದು ಪ್ರೋಗ್ರಾಮ್ಗೆ ಜನ ಸೇರಿದ್ದಾರೆ ಅಂತಂದ್ರೆ ಅವರಿಗೆ ಒಂದು ಉದ್ದೇಶ ಇರುತ್ತೆ ನಿರ್ದಿಷ್ಟವಾದ ಅಲ್ವಾ. ಸೊ ಯಾವುದೋ ಒಂದು ರೀತಿಯ ಏಕತೆ ಇರುತ್ತೆ. ಆದರೆ ಈ ದೊಂಬಿಯಲ್ಲಿ ಆ ಏಕತೆ ಅಥವಾ ಉದ್ದೇಶ ಏನೂ ಇರುವುದಿಲ್ಲ ಮಕ್ಕಳು. ದೊಂಬಿ ಗಲಭೆಗಳಲ್ಲಿ ಜನರ ವಿವಿಧ ಸಮಾಜಘಾತುಕ ಗುಂಪುಗಳು ತಮ್ಮ ಹಿತಾಸಕ್ತಿಗಳನ್ನು ಬಳಸಿಕೊಳ್ಳುವ ಉದ್ದೇಶದಿಂದಲೇ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಹಾನಿ ಮಾಡುತ್ತಾ ಮುಂದೆ ಹೋಗುತ್ತಾರೆ. ಅಂದ್ರೆ ಯಾವುದೇ ಒಂದು ದೊಂಬಿ ಆದಾಗ, ಗಲಾಟೆ ಆದಾಗ ಅಲ್ಲಿ ಆಸ್ತಿ ಪಾಸ್ತಿಗಳು ಅಥವಾ ಜನರ ಜೀವಕ್ಕೆ ಹಾನಿ ಆಗುತ್ತೆ, ಅದು ಅವರಿಗೆ ಗೊತ್ತಾಗೋದಿಲ್ಲ. ಸೊ ಈ ಒಂದು ಜನರ ಗುಂಪಿನಲ್ಲಿ ಸೇರಿಕೊಂಡು ಅದನ್ನ ಹಾನಿ ಮಾಡ್ತಾ ಅವರು ಮುಂದೆ ಸಾಕ್ತಾ ಇರ್ತಾರೆ. ಸೊ ಇದು ಅನಿಯಂತ್ರಿತವಾಗಿದ್ದಾಗ ಈ ರೀತಿ ಆಗತ್ತೆ. ದೊಂಬಿ ಗಲಭೆಗಳು ಮೊದಲಿಗೆ ಗೊಂದಲವನ್ನ ಸೃಷ್ಟಿ ಮಾಡ್ತವೆ. ಗೊಂದಲ ಅಂದ್ರೆ ಕನ್ಫ್ಯೂಷನ್, ಯಾವುದೇ ರೀತಿಯ ಉದ್ದೇಶ ಇರೋದಿಲ್ಲ ಅವರಿಗೆ. ಸೊ ಆ ಮೂಲಕ ಅಪಪ್ರಚಾರಗಳನ್ನ ನಡೆಸಿ ಗಲಭೆಗಳನ್ನ ಸೃಷ್ಟಿ ಮಾಡುತ್ತವೆ. ಯಾವುದು ಸರ್ಕಾರದ ವಿರುದ್ಧ ಇರ್ಬೋದು, ಪೊಲಿಟಿಕಲ್ ಪಾರ್ಟಿ ವಿರುದ್ಧ ಅಲ್ಲಿ ಮಾತನಾಡ್ಬೋದು, ಮತೀಯ ಗಲಭೆ ಇರ್ಬೋದು, ಚರ್ಚೆ ಆಗ್ಬೋದು. ಅದೇ ಗೊಂದಲದ ಸೃಷ್ಟಿ ಮಾಡಿ ಅಪಪ್ರಚಾರ ಮಾಡಿ ಅದೇ ಗಲಾಟೆ ಆಗತ್ತೆ. ದೊಂಬಿಗಳು ಸಾಮಾನ್ಯವಾಗಿ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ನಡೆಯುತ್ತವೆ. ಯಾಕೆ ಅಂದ್ರೆ ಅನಿಶ್ಚಿತವಾಗಿ ಜನರು ಸೇರುವುದೇ ಪಟ್ಟಣ ಮತ್ತು ನಗರ ಪ್ರದೇಶಗಳಲ್ಲಿ. ಪ್ರಚೋದಕ ಸನ್ನಿವೇಶ, ವ್ಯಕ್ತಿಗಳ ಅನಿಯಂತ್ರಿತ ವರ್ತನೆ, ಅನಾಗರಿಕ ನಡವಳಿಕೆ, ಕಲಹ ನಡೆಸುವಲ್ಲಿ ಇರುವಾದ ಅಪರಾಧಿ ಗುಣ, ದೊಂಬಿಪರ ಮನೋಭಾವ, ಇವೇ ಈ ದೊಂಬಿಗೆ ಮುಖ್ಯ ಕಾರಣಗಳು. ಕೆಲವೊಮ್ಮೆ ದೊಂಬಿ ಗಲಭೆಗಳು ಅಪಾರವಾದ ಜೀವಹಾನಿಯನ್ನು ಕೂಡ ಉಂಟು ಮಾಡುತ್ತವೆ. ನೀವು ನೋಡಿರ್ತೀರ ಅಲ್ವಾ, ನಮ್ಮ ದೇಶದಲ್ಲೂ ಕೂಡ ಕೆಲವೊಂದು ದೊಂಬಿ ಗಲಾಟೆಗಳಿಂದ ಅಪಾರ ಆಸ್ತಿ ಪಾಸ್ತಿ ಹಾನಿ ಆದಂತಹ ಉದಾಹರಣೆಗಳು ಬೇಕಾದಷ್ಟು ಇವೆ. ಇವೇ ಅನಿಯಂತ್ರಿತ ದೊಂಬಿಯಿಂದ ಉಂಟಾಗುವ ಪರಿಣಾಮಗಳು.